ಹುಬ್ಬಳ್ಳಿ ಬ್ರೇಕಿಂಗ್ ನ್ಯೂಸ್. ಹಳೆ ಸಿಆರ್ ಗ್ರೌಂಡ್ನಲ್ಲಿ ರೌಡಿ ಶೀಟರ್ ಪರೇಡ್. ಆಯುಕ್ತ ಶಶಿಕುಮಾರ್ ಕಠಿಣ ಸಂದೇಶ. ಹುಬ್ಬಳ್ಳಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಬಲಪಡಿಸುವ ನಿಟ್ಟಿನಲ್ಲಿ ಹಳೆ ಸಿಆರ್ ಗ್ರೌಂಡ್ನಲ್ಲಿ ಇಂದು ಭಾರೀ ಪ್ರಮಾಣದ ರೌಡಿ ಶೀಟರ್ ಪರೇಡ್ ನಡೆಸಲಾಯಿತು. ಅವಳಿ ನಗರದ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯ ರೌಡಿ ಶೀಟರ್ಗಳನ್ನು ಒಟ್ಟುಗೂಡಿಸಿ ಈ ಪರೇಡ್ ಆಯೋಜಿಸಲಾಯಿತು. ಪೊಲೀಸ್ ಆಯುಕ್ತ ಎನ್. ಶಶಿಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಈ ಪರೇಡ್ ವೇಳೆ ಅಪರಾಧ ಚಟುವಟಿಕೆ ಮುಂದುವರಿಸುತ್ತಿರುವ ರೌಡಿಗಳಿಗೆ ಕಠಿಣ ತರಾಟೆ ತೆಗೆದುಕೊಳ್ಳಲಾಯಿತು. ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದಂತೆ ಸ್ಪಷ್ಟ ಎಚ್ಚರಿಕೆ ನೀಡಲಾಯಿತು. ಕೆಲ ರೌಡಿಗಳ ವಿರುದ್ಧ ಗೂಂಡಾ ಕಾಯ್ದೆಯಡಿ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ. ಪರೇಡ್ಗೆ ಹಾಜರಾಗದೆ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ ಒಬ್ಬ ರೌಡಿಯನ್ನು ಆಯುಕ್ತರು ಸ್ಥಳದಲ್ಲೇ ತರಾಟೆಗೆ ತೆಗೆದುಕೊಂಡು ಅವನನ್ನು ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸುವಂತೆ ಸೂಚನೆ ನೀಡಿರುವುದು ಗಮನಾರ್ಹವಾಗಿದೆ. ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಆಯುಕ್ತ ಶಶಿಕುಮಾರ್, ರೌಡಿಗಳ ಪೂರ್ವಾಪರ ತಿಳಿಯಲು ಮತ್ತು ಅವರ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಲು ಈ ರೀತಿಯ ಪರೇಡ್ಗಳನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದರು. ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಅಂಕಿಅಂಶಗಳನ್ನು ಹಂಚಿಕೊಂಡ ಆಯುಕ್ತರು 2026ರ ವೇಳೆಗೆ ಒಟ್ಟು 1320 ರೌಡಿ ಸೀಟರ್ಗಳು ದಾಖಲಾಗಿದ್ದರೆ ಅದರಲ್ಲಿ 816 ರೌಡಿ ಸೀಟ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಪ್ರಸ್ತುತ ಅವಳಿ ನಗರದಲ್ಲಿ 510 ರೌಡಿ ಶೀಟರ್ಗಳು ಮಾತ್ರ ಉಳಿದಿದ್ದಾರೆ ಎಂದು ಮಾಹಿತಿ ನೀಡಿದರು. ಎಲ್ಲಾ ರೌಡಿ ಶೀಟರ್ಗಳ ಮೇಲೂ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗುತ್ತಿದ್ದು ಗಡೀಪಾರಿಗೆ ಒಳಪಡಿಸಬೇಕಾದವರ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದು ಆಯುಕ್ತರು ತಿಳಿಸಿದ್ದಾರೆ. ಒಟ್ಟಾರೆ ಈ ಪರೇಡ್ ಮೂಲಕ ರೌಡಿ ಶೀಟರ್ಗಳಿಗೆ ಸ್ಪಷ್ಟ ಎಚ್ಚರಿಕೆ ನೀಡಿದ ಪೊಲೀಸರು ನಗರದಲ್ಲಿ ಶಾಂತಿ ಮತ್ತು ಭದ್ರತೆ ಕಾಪಾಡಲು ಕಠಿಣ ನಿಲುವು ತಳೆದಿದ್ದಾರೆ ಎಂಬ ಸಂದೇಶ ಹೊರಬಿದ್ದಿದೆ. ರೌಡಿ ಶೀಟ್ಗಳಲ್ಲಿ 816 ರೌಡಿ ಶೀಟ್ಗಳನ್ನು ನಾವು ಕ್ಲೋಸ್ ಮಾಡಿದ್ದೇವೆ. ಈಗ ಒಟ್ಟಾರೆಯಾಗಿ ನಮ್ಮ ಅವಳಿ ನಗರದ ಒಂದು ಕಮಿಷನರೇಟ್ ವ್ಯಾಪ್ತಿಯಲ್ಲಿ 510 ರೌಡಿ ಶೀಟರ್ಸ್ ಇದ್ದಾರೆ. ಸೊ ಅದು ಆನ್ ಆನ್ ಅವರೇಜ್ ನಮ್ಮಲ್ಲಿರುವಂತಹ 15 ಲಾ ಅಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ಲೆಕ್ಕಕ್ಕೆ ಪ್ರತಿ ಠಾಣೆಯಲ್ಲಿ ಸುಮಾರು 30ರಿಂದ 55ರಷ್ಟು ರೌಡಿ ಶೀಟ್ಗಳು ಇದ್ದಾರೆ. ಕೆಲವು ಸ್ಟೇಷನ್ಗಳು ಬೆಂಡಿಗೇರಿ, ಓಲ್ಡ್ ಹುಬ್ಳಿ, ಕಸಬಾಪೇಟ್, ಹುಬ್ಳಿ ಟೌನ್, ಧಾರವಾಡ ಟೌನ್, ವಿದ್ಯಾಗಿರಿ ಇಂಥ ಸ್ಟೇಷನಲ್ಲಿ ಸ್ವಲ್ಪ 50ಕ್ಕಿಂತ ಹೆಚ್ಚು ಸಂಖ್ಯೆ ಇದೆ. ಒಟ್ಟಾರೆಯಾಗಿ ಈ ಒಂದು ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಕಳೆದ ವರ್ಷ 510 ಮತ್ತು ಈ ವರ್ಷ 816 ಅಂದರೆ ಒಟ್ಟು 1326 ರೌಡಿ ಶೀಟ್ಗಳನ್ನು ನಾವು ಕಳೆದ ಸುಮಾರು 1 ವರ್ಷಗಳಲ್ಲಿ ನಾವು ಮುಕ್ತಾಯ ಮಾಡಿದ್ದೇವೆ. ಇದರಲ್ಲಿ ಮುಖ್ಯ ಉದ್ದೇಶ ಅಂತಂದರೆ ನಂಬರ್ ಆಫ್ ರೌಡಿ ಶೀಟ್ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಅವ್ರನ್ನ ನಿಗಾ ವಹಿಸುವಂಥದ್ದು ನಮ್ಮ ಠಾಣೆಯ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಕಷ್ಟ ಆಗುತ್ತೆ. ಉದಾಹರಣೆ, ಒಂದು ಬೆಂಡಿಗೇರಿ ಪೊಲೀಸ್ ಸ್ಟೇಷನಲ್ಲಿ 200 ರೌಡಿ ಶೀಟ್ ಇದ್ದಾಗ ಅದರಲ್ಲಿ ಅವ್ರನ್ನ ಸೂಪರ್ವೈಸ್ ಮಾಡುವಂಥದ್ದೇ ಕಷ್ಟ ಆಗುತ್ತೆ. ಹಂಗಾಗಿ ಯಾರ್ದು ಸದ್ಯದ ಆಕ್ಟಿವಿಟಿ ರೌಡಿ ಚಟುವಟಿಕೆಗಳಲ್ಲಿಲ್ಲ, ಭಾಳ ಹಳೆಯ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿದೆ, ಅವ್ರ ಕೇಸ್ಗಳು ಕ್ಲೋಸ್ ಆಗಿದೆ, ಅವರು ಆರೋಗ್ಯ ಸಮಸ್ಯೆಗಳಿಂದ ಆಕ್ಟಿವ್ ಇಲ್ಲ ಅಥವಾ ಡೆತ್ ಆಗಿದೆ, ಈ ಎಲ್ಲ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ನಾವು ಪರಾಮರ್ಶೆ ಮಾಡಿ ಒಟ್ಟು ಈ ವರ್ಷ 816 ಮತ್ತು ಕಳೆದ ವರ್ಷ 510 ಸೇರಿದಂತೆ ಒಟ್ಟಾರೆಯಾಗಿ 1326 ರೌಡಿ ಶೀಟ್ಗಳನ್ನು ಕ್ಲೋಸ್ ಮಾಡಿದ್ದೇವೆ. ಮತ್ತೆ ಮುಂದುವರೆದು ಇವಾಗ ಸದ್ಯ ನಮ್ಮಲ್ಲಿ 510 ರೌಡಿ ಶೀಟ್ ಇದ್ದಾಗ್ಯೂ ಕೂಡ ಇನ್ನೂ ಯಾರಾದರೂ ಫಿಟ್ ಕೇಸಸ್ ಇದ್ದಾರಾ ಅನ್ನುವಂಥದ್ದು ನಾವು ಪರಾಮರ್ಶೆ ಮಾಡ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಆ ಪ್ರಕಾರ ನಮ್ಮಲ್ಲಿ A-B-C ಅಂತ 3 ಕ್ಯಾಟಗರಿ ಇರುತ್ತೆ. A ಅಂದರೆ ಆಕ್ಟಿವ್ ರೌಡೀಸು, B ಅಂದರೆ ಆಕ್ಟಿವ್ ರೌಡೀಸು ಬಟ್ ಬೇರೆ ಜುರಿಸ್ಟಿಕ್ಷನಲ್ಲಿ ಆಕ್ಟಿವ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಬೆಂಡಿಗೇರಿ ಪೊಲೀಸ್ ಸ್ಟೇಷನ್ ನಿವಾಸಿ ಆದರೆ ಅವನ ಆಕ್ಟಿವಿಟಿ ಟೌನ್ ಸ್ಟೇಷನಲ್ಲಿ ಇರುತ್ತೆ. ಹಂಗಿದ್ದಾಗ B ಕ್ಯಾಟಗರಿಯಲ್ಲಿ ಮೇಂಟೈನ್ ಮಾಡ್ತೀವಿ. ಮತ್ತು ಯಾರು ಕೇಸ್ ಇರಲಿ ಬಿಡಲಿ ಸ್ವಲ್ಪ ಸಮಾಜಕ್ಕೆ ಅಡ್ಡಿ ಮಾಡುವಂಥ ಕೆಲ ಚಟುವಟಿಕೆಗಳು ತೊಡ್ಕೊಂಡಿರ್ತಾರೆ ಅಂಥವ್ರನ್ನ C ಕ್ಯಾಟಗರಿ ಅಂದರೆ ಬಡ್ಡಿಂಗ್ ರೌಡೀಸ್ ಅಂತ ಕರಿತೀವಿ. ಆ 3 ಕ್ಯಾಟಗರಿಯಲ್ಲಿ ಮತ್ತೆ ಪರಾಮರ್ಶೆ ಮಾಡಿ ಹೊಸ ರೌಡಿ ಹಾಳೆಗಳನ್ನು ತೆಗಿಲಿಕ್ಕೆ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಅದ್ರ ಜೊತೆಗೆ ನಮ್ಮಲ್ಲಿ ಒಂದು MOB ಕಾರ್ಡ್ ಅಂತ ಇರುತ್ತೆ, ಅಂದರೆ ಮೋಡಸ್ ಆಪರೆಂಡಿ ಬ್ಯೂರೋ ಕಾರ್ಡ್ ಅಂತ. ಆ MOB ಕಾರ್ಡ್ ಅಂದರೆ ಈ ಸ್ವತ್ತಿನ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿಗಳ ವಿವರಗಳು, ಅದರಲ್ಲಿ ಫಿಂಗರ್ ಪ್ರಿಂಟ್ ಇರುತ್ತೆ, ಅವ್ರದ್ದು ಡೀಟೇಲ್ಸ್ ಇರುತ್ತೆ, ಅವ್ರದ್ದು ಚೆಹರೆ ಇರುತ್ತೆ, ಆಮೇಲೆ ಅವ್ರ ಗುರುತಿರುತ್ತೆ, ಅವ್ರ ಅಸೋಸಿಯೇಟ್ಸು, ಯಾವ್ಯಾವ ಸ್ಟೇಷನಲ್ಲಿ ಕೇಸಸ್ ಇದೆ. ಇದರಲ್ಲೂ ಕೂಡ ನಮ್ಮಲ್ಲಿ ಒಟ್ಟು 3597 MOB ಕಾರ್ಡ್ಗಳಿತ್ತು. ಅಂದರೆ ಬರೋಬ್ಬರಿ ಪ್ರತಿಯೊಂದು ಠಾಣೆಗೂ 200-250, ಕೆಲವು ಠಾಣೆಗಳಲ್ಲಿ ಎಲ್ಲಿ ಪ್ರಾಪರ್ಟಿ ಅಫೆನ್ಸಸ್ ಆಕ್ಟಿವಿಟಿ ಜಾಸ್ತಿ ಇರುತ್ತೆ, ಹುಬ್ಳಿ ಸಬರ್ಬನ್ನು, ಆಮೇಲೆ ನಮ್ಮ ಕೇಶವಾಪುರ, ಆಮೇಲೆ ಧಾರವಾಡ ಸಬರ್ಬನ್, ವಿದ್ಯಾಗಿರಿ, ಈ ಥರ ಠಾಣೆಗಳಲ್ಲಿ ಒಂದೊಂದು ಠಾಣೆಗಳಲ್ಲಿ 400-500ವರೆಗೂ MOB ಕಾರ್ಡ್ಗಳಿತ್ತು. ಅದನ್ನು ಕೂಡ ಕಳೆದ 3 ತಿಂಗಳಿಂದ
ಅಂದರೆ ಜನವರಿಯಿಂದ ನಿರಂತರವಾಗಿ ರಿವ್ಯೂ ಮಾಡಿ ಪ್ರತಿಯೊಂದು MOB ಕಾರ್ಡನ್ನು ರಿವ್ಯೂ ಮಾಡಿ ಯಾರು ಇನ್ನು ಫರ್ದರ್ ಅವ್ರದ್ದು ಮೇಂಟೈನ್ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಥವಾ ಯಾವುದು ಆಕ್ಟಿವಿಟಿ ಇಲ್ಲ ಅಥವಾ ಯಾರು ಸತ್ತೋಗಿದ್ದಾರೆ ಅಥವಾ ಕಂಪ್ಲೀಟ್ಲಿ ನಮ್ಮ ಜುರಿಸ್ಟಿಕ್ಷನ್ ಆಕ್ಟಿವ್ ಇಲ್ಲ ಅಂಥವ್ರದ್ದೆಲ್ಲ ಪರಾಮರ್ಶೆ ಮಾಡಿ ಸುಮಾರು 2313 ಜನರ MOB ಕಾರ್ಡನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕ್ಲೋಸರಿಗೆ ಕಳಿಸಿದ್ರು. ನಿಶ್ಚಲ ಕಡತ ಅಂತ ಕರೀತಾರೆ. ಅಂದರೆ ಅದು ಕ್ಲೋಸ್ ಆಗಲ್ಲ, ಅದನ್ನ ಇನ್ಆಕ್ಟಿವ್ ಅನ್ನೋ ರೀತಿಯಲ್ಲಿ ನಿಶ್ಚಲ ಕಡತ ಅಂತ ಕರೀತಾರೆ. ಆ ಒಂದು ಇದರಲ್ಲಿ ಇಡ್ಲಾಗಿದೆ. ಇನ್ನು ಅದನ್ನು ಉಳಿದಂತೆ 1284 ಹೊಸ MOB ಅಂದರೆ ನಮ್ಮಲ್ಲಿ ಎಕ್ಸಿಸ್ಟಿಂಗ್ MOB ಕಾರ್ಡ್ಸ್ 1284 ಇದೆ. ಅದು ಮುಂದುವರೆದು ಯಾರಾದರೂ ಹೊಸ ಕೇಸ್ಗಳಲ್ಲಿ ಆಕ್ಟಿವ್ ಆಗಿರುವಂಥದ್ದು ಆ್ಯಡ್ ಆಗ್ತವೆ. ಒಟ್ಟಾರೆಯಾಗಿ ಈ ಎರಡೂ ಪ್ರಕ್ರಿಯೆ ಮಾಡೋದ್ರ ಮುಖಾಂತರ ಒಂದು ಯಾರು ಭಾಳಷ್ಟು ದಿನಗಳಿಂದ ರೌಡಿ ಶೀಟರ್ಗಳು ನಾವು ಅನ್ನುವಂಥ ಒಂದು ಹಣೆಪಟ್ಟಿಯನ್ನು ಕಟ್ಕೊಂಡಿದ್ರು, ಅದರಲ್ಲಿ ಭಾಳಷ್ಟು ಜನ ಬಂದ್ಬಿಟ್ಟು ಭಾಳ ಒಳ್ಳೆ ರೀತಿಯಲ್ಲಿ ಹಳೇದೊಂದೇನೋ ಕೇಸ್ ಆಗಿರುತ್ತೆ, ಎರಡೋ ಕೇಸ್ ಆಗಿರುತ್ತೆ, ಬಟ್ ಒಳ್ಳೆ ರೀತಿಯಲ್ಲಿ ಮುಖ್ಯವಾಹಿನಿಯಲ್ಲಿ ಬದುಕಲಿಕ್ಕೆ ಹಂಬಲ ವ್ಯಕ್ತಪಡಿಸಿರ್ತಾರೆ. ಮತ್ತು ದುಡಿಮೆ ನೀಟಾಗಿ ಮಾಡಿಕೊಂಡು ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಒಳ್ಳೆ ರೀತಿಯಲ್ಲಿ ಇರ್ತಾರೆ. ಅಂಥವ್ರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋ ಕಾರಣಕ್ಕೆ ಇಷ್ಟು ಜನರದ್ದು ಒಟ್ಟು 1326 ರೌಡಿ ಶೀಟ್ಗಳನ್ನು ಕಳೆದ ವರ್ಷ ಮತ್ತು ಈ ವರ್ಷ ಸೇರಿ ಕ್ಲೋಸ್ ಮಾಡಿದ್ದೀವಿ. ಅವ್ರಿಗೆಲ್ಲ ಮುಖ್ಯವಾಹಿನಿಯಲ್ಲಿ ಇರಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಆ ಅವಕಾಶವನ್ನು ಉಪಯೋಗಿಸ್ಕೋಬೇಕು. ಅದೇ ರೀತಿ ಇವತ್ತ್ಯಾರು ರೌಡಿ ಪೆರೇಡ್ಗಳಲ್ಲಿ ಸುಮಾರು 510ರಲ್ಲಿ ಸುಮಾರು 400 ಜನದಷ್ಟು ಇವತ್ತು ಅಪಿಯರ್ ಆಗಿತ್ತು. ಅದನ್ನು ಉಳಿದಂತೆ ಸುಮಾರು 50ಕ್ಕೂ ಹೆಚ್ಚು ಜನ ಜುಡಿಷಿಯಲ್ ಕಸ್ಟಡಿಯಲ್ಲಿ ಬೇರೆ ಬೇರೆ ಕೇಸಲ್ಲಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಜನ ಎಕ್ಸ್ಟರ್ನಮೆಂಟ್ ಅಂದರೆ ಗಡೀಪಾರಲ್ಲಿ ಹೊರಗಡೆ ಇದ್ದಾರೆ. ಇನ್ನು ಉಳಿದಂತೆ ಸುಮಾರು 60ರಿಂದ 70 ಜನ ಇನ್ನೂ ಅಪಿಯರ್ ಆಗುವಂಥದ್ದು ಬಾಕಿ ಇದೆ. ಅವ್ರು ಬೇರೆ ಬೇರೆ ಕಾರಣಗಳಿಂದ ಹೊರಗಡೆ ಇದ್ದಾರೆ ಅನ್ನೋದು ತಿಳಿದು ಬಂದಿದೆ. ಅವ್ರನ್ನೂ ಕೂಡ ಠಾಣೆಗಳಿಗೆ ಕರೆಸಿ ಈ ಎಲ್ಲ 510 ಜನರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣಗಳನ್ನು ದಾಖಲು ಮಾಡ್ಕೊಳ್ಳಾಗುತ್ತೆ BNSS.